ಯಾಕೆ ಈ ದೀಕ್ಷೆ? ಮನ್ಸಲ್ಲಿ ಇಲ್ದಿರೋ ಭಯನ್ ತುಂಬಿಕೊಂಡು ಏನ್ ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ದಿರೋ ಭಯದಿಂದ ಮನ್ಸಲ್ಲಿ ಅನುಮಾನಗಳನ್ನ ತುಂಬ್ಕೊಂಡಿದ್ಯಾ ವೈದೇಹಿ. ಅವೆಲ್ಲ ಬಿಡು. ನೀನ್ ಬಿಟ್ರು ಬಿಡದೆ ಹೋದ್ರು ನಾನು ಇವಾಗ ನಿನ್ ಮಾತು ಕೇಳಲ್ಲ. ನಾನಿನ್ನ ಅನುಮಾನ ಪಡ್ತಿಲ್ಲ ಬಾವ. ಪರಿಸ್ಥಿತಿಯಿಂದ ನಿಜ ಹೇಳಕ್ ಆಗ್ತಿಲ್ಲ. ಇದನ್ನ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ಪುಟಾಣಿ, ನನ್ನ ನೋವು ಅರ್ಥ ಆಗ್ತಿದೆ ಅಲ್ವಾ? ಅದಕ್ಕೆ ಮಾತಾಡ್ತಿದ್ಯಾ ಅಲ್ವಾ? ನಾನು ನಿಮ್ಮಪ್ಪನ ಅನುಮಾನಿಸ್ತಾ ಇದ್ದೀನಿ ಅಂತೆ. ಆ ಮಾತಿನ ನಿಮ್ಮಪ್ಪನೇ ಹೇಳಿದ್ರೆ ನನಗೆ ಹೇಗೆ ಅನ್ಸುತ್ತೆ ಹೇಳು? ಅಷ್ಟಕ್ಕೂ ಅದಿ ಜನ್ಮದಲ್ಲಿ ನಡೆಯತ್ತಾ? ಮತ್ತೆ ನಿಮ್ಮಪ್ಪ ಯಾಕೆ ಹಾಗೆ ಹೇಳ್ತಿದ್ದಾರೆ? ಯಾಕೆ ಅಂತ ಕೇಳ್ತಿಯಲ್ಲ, ನಿನ್ ಭಯನೇ ಅಪ್ಪನ್ನ ನಿನ್ನಿಂದ ದೂರ ಮಾಡುತ್ತಮ್ಮ. ಏನ್ ಹೇಳ್ತಾ ಇದ್ಯಾ ಪುಟಾಣಿ? ಹೌದಮ್ಮ, ಏನೋ ಆಗತ್ತೆ ಅನ್ನೋ ಭಯನೇ ಅಪ್ಪನ್ನ ನಿನ್ನಿಂದ ದೂರ ಮಾಡುತ್ತೆ. ಹುಷಾರಮ್ಮ. ಇಲ್ಲ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಲೋ ಸರ್, ನಾನು ರಾಜಲಕ್ಷ್ಮಿ ಮಾತಾಡ್ತಿದ್ದೀನಿ. ಓ, ನೀನಾ? ನಿನಗೆ ಫೋನ್ ಮಾಡೋಣ ಅನ್ಕೊಂಡೆ, ನೀನೇ ಮಾಡಿದೆ. ಹೌದು, ಚೆನ್ನಾಗಿ ರೆಡಿಯಾಗಿದ್ಯಾ? ಸರ್, ಅದೇ ಇಂಟರ್ವ್ಯೂ ಇದೆಯಲ್ಲ, ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ ಅಂತ ಕೇಳಿದೆ. ಆಗಿದ್ದೀನಿ ಸರ್. ಆಫೀಸ್ ಅಡ್ರೆಸ್ ಹೇಳಿದ್ರೆ ಅಲ್ಲಿಗೆ ಬಂದ್ಬಿಡ್ತೀನಿ. ಅದು ಮೇನ್ ಆಫೀಸಲ್ಲಿ ರಿನೋವೇಷನ್ ನಡೀತಾ ಇದೆ. ಇಂಟರ್ವ್ಯೂಸ್ನೆಲ್ಲ ಗೆಸ್ಟ್ ಹೌಸಲ್ಲಿ ಪ್ಲಾನ್ ಮಾಡಿದ್ದೀವಿ. ಅಲ್ಲಿಗೆ ನೀವು ಬಂದರೆ ಮಾಡಿ ಕಳಿಸ್ಬಿಡ್ತೀನಿ ಇಂಟರ್ವ್ಯೂನ. ಆಯ್ತು ಸರ್. ಅಡ್ರೆಸ್ಸು ನೋಡು, ಇವಾಗ ಕಳಿಸ್ತೀನಿ. ತುಂಬ ಕಮ್ಮಿ ಜನನ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಇಂಟರ್ವ್ಯೂಸ್ ಮಾಡ್ತಿರೋದು ಕಮ್ಮಿ ಜನಕ್ಕೆ, ಆದರೆ ವೇಕೆನ್ಸೀಸ್ ತುಂಬ ಇದೆ. ನಿನಗೆ ಸಿಗುತ್ತೆ ಅನ್ಕೋ, ಕೆಲಸ ಸಿಗುತ್ತೆ. ಬೇಗ ಬಂದ್ಬಿಡು. ಥ್ಯಾಂಕ್ ಯು ಸರ್, ಬಂದ್ಬಿಡ್ತೀನಿ. ತುಂಬಾ ದೊಡ್ಡ ಹೆಲ್ಪ್ ಮಾಡ್ತಿದ್ದೀರಾ ಸರ್. ನಿಮ್ ಋಣ ತೀರ್ಸಕ್ಕಾಗಲ್ಲ. ಋಣದಲ್ಲೇನಿದೆ, ತೀರ್ಸಿದ್ರಾಯ್ತು ಬಿಡು. ಇವತ್ತೇ ಸರ್, ಅದೇ ನನ್ನ ಕಂಪ್ನಿಲಿ ಚೆನ್ನಾಗಿ ಕೆಲಸ ಮಾಡಿ ಋಣ ತೀರಿಸುವಂತೆ ಬಿಡು. ಆಯ್ತು ಸರ್. ಹಳೆ ರಿಪೋರ್ಟ್ಸ್ ಎಲ್ಲ ಎತ್ಕೊಂಡಿದ್ಯಾ ಅಲ್ವಾ? ತಗೊಂಡಿದ್ದೀನಿ ಬಾವ. ಡಾಕ್ಟರ್ ಏನ್ ಹೇಳ್ತಾರೋ ಅದನ್ನೆಲ್ಲ ಹುಷಾರಾಗಿ ಪಾಲಿಸ್ಬೇಕು. ಅತ್ತಿನ್ನಲ್ಲ, ಇದ್ ಕುಡಿಯಲ್ಲ ಅಂತ ಹೇಳಿದ್ರೆ ಸರಿ ಹೋಗಲ್ಲ. ಆಮೇಲೆ ದಿನ ತುಂಬದಷ್ಟು ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ಹಾಗೆ ಆಗ್ಲಿ. ನಮ್ಮ ಮಗುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಪ್ರತ್ಯೇಕವಾಗಿ ಹೇಳ್ಬೇಕಾ ಬಾವ? ಮನ್ಸಲ್ಲಿ ಏನೇ ಇದ್ರು ಹೊರಗಡೆ ಹೇಳ್ಬಿಡ್ಬೇಕು ವೈದೇಹಿ. ಅದನ್ನ ಮನ್ಸಲ್ಲೇ ಇಟ್ಕೊಂಡ್ರೆ ಅದು ನಮ್ಮನ್ನ ನೆಮ್ಮದಿಯಾಗಿ ಇರೋಕ್ ಬಿಡೋದಿಲ್ಲ ವೈದೇಹಿ. ಆ ನೋವು ನಮ್ಮನ್ನೇ ಸುಟ್ಟು ಹಾಕತ್ತೆ. ಈ ಮಾತನ್ನ ನೆನಪಲ್ಲಿ ಇಟ್ಕೋ. ಇನ್ಯಾವ್ದ್ರ ಬಗ್ಗೆ ಕೇಳ್ತಿದ್ಯೋ ನನಗೆ ಗೊತ್ತಿದೆ ಬಾವ. ಆದ್ರೆ ನೀನೇನೇ ಕೇಳಿದ್ರು ನಾನು ನಿಜ ಹೇಳಕ್ಕಾಗಲ್ಲ. ನಿನ್ನ ನಾನು ದೂರ ಮಾಡ್ಕೊಳಕ್ಕಾಗಲ್ಲ. ಇವರೇನಿಲ್ಲಿ? ಭಾವ ನೋಡ್ಬಾರ್ದು, ನೋಡ್ಬಾರ್ದು. ಬಾವಾ, ಏನಾಯ್ತು ಬಾವಾ? ಯಾಕೆ ಕಾರ್ ನಿಲ್ಲಿಸ್ದೆ? ನಮ್ ರಾಜಣ್ಣ ರಾಜಲಕ್ಷ್ಮಿ ವೈದೇಹಿ ಇರು. ಬಾವಾ, ಬಾವಾ ಇರು. ರಾಜಣ್ಣ, ನೀವೇನಿಲ್ಲಿ? ಸ್ವಾಮಿ, ನನ್ನ ಮೊಮ್ಮಗಳಿಗೆ ಯಾವುದೋ ಒಂದು ಕಂಪ್ನಿಯಿಂದ ಫೋನ್ ಬಂದಿತ್ತು. ಅಲ್ಲಿಗೆ ಹೋಗೋಣ ಅಂತ ಆಟೋ ಕಾಯ್ತಿದ್ವಿ. ಯಾವ ಕಾಲ್? ಇಂಟರ್ವ್ಯೂ ಕಾಲ್ ದೇವ ಸರ್. ಇವ್ರ ಕಣ್ಣಿಗೆ ಬೀಳ್ಬಾರ್ದು, ದೂರ ಹೋಗ್ಬೇಕು ಅಂತ ಹೇಳಿ ಕಳ್ಸಿದ್ರೆ ಹೆಜ್ಜೆ ಹೆಜ್ಜೆಗೂ ಕಾಣಿಸ್ತಾ ಇದಾರಲ್ಲ. ಯಾಕಪ್ಪ ದೇವ್ರೆ, ದೂರ ಇರ್ಬೇಕಾದವ್ರನ್ನ ಹತ್ರ ಮಾಡ್ತಿದ್ಯಲ್ಲ. ಇಂಟರ್ವ್ಯೂನ ಎಲ್ಲಿ? ಇನ್ಫೋಟೆಕ್ ಕಂಪನಿ, ಇಲ್ಲೇ ಪಕ್ಕದಲ್ಲೇ ಇರೋದು. ಕಾಲೇಜಿಂದ ಮೆರಿಟ್ ಲಿಸ್ಟ್ ತಗೊಂಡಿದಾರಂತೆ. ಆಟೋಗೋಸ್ಕರ ಕಾಯ್ತಿದೀವಿ. ಓ, ಆ ಕಂಪ್ನಿನಾ? ಮತ್ ಈ ಕಡೆ ಯಾಕೆ ಹೋಗ್ತಾ ಇದ್ದೀರಾ? ಆ ಕಡೆ ಹೋಗ್ಬೇಕಲ್ವಾ? ಆಹಾ, ಕಂಪನಿ ಅಂದ್ರೆ ಆಫೀಸಲ್ಲ ದೇವ ಸರ್. ಇಲ್ಲೇ ಯಾವ್ದೋ ಗೆಸ್ಟ್ ಹೌಸ್ ಇದೆಯಂತೆ, ಅಲ್ಲೇ ಇಂಟರ್ವ್ಯೂ ಇದೆ, ಬನ್ನಿ ಅಂತ ಹೇಳಿದ್ರು. ಹೌದಾ? ಆ ಕಡೆನೇ ಹೋಗ್ತಾ ಇದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ.
ನಿಜವಾಗ್ಲೂ ನೀವು ಭಾವ ಕ್ಷೇಮವಾಗಿರ್ಬೇಕು ಅಂತ ಆಸೆ ಪಟ್ರೆ ಇದನ್ನ ತಗೊಂಡು ಹೊರಟೋಗಿ. ನಿಮಗೆ ಯಾಕೆ ಸರ್ ನಮ್ಮಿಂದ ಕಷ್ಟ? ನಾವು ಆಟೋಲ್ ಹೋಗ್ತೀವಿ. ಇದ್ರಲ್ಲಿ ಕಷ್ಟ ಏನಿದೆ? ವೈದೇಹಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೆ, ಹೋಗೋ ದಾರಿನೇ ಅಲ್ವಾ, ಡ್ರಾಪ್ ಮಾಡಿ ಹೋಗ್ತೀನಿ, ಬನ್ನಿ. ಬೇಡ ಸ್ವಾಮಿ, ನಾವು ಆಟೋದಲ್ಲೇ ಹೋಗ್ತೀವಿ. ಏನ್ ರಾಜಣ್ಣ, ಮನೇಲಿ ನಡೆದಿದ್ದನ್ನ ಇನ್ನೂ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ? ಅಲ್ಲೇ ಮರ್ತು ಹೋಗಿ ಅಂತ ಹೇಳಿದೆ ಅಲ್ವಾ. ನೋಡು ವೈದೇಹಿ, ಇಂಟರ್ವ್ಯೂಗೆ ಹೋಗ್ಬೇಕಂತಾರೆ, ಟೈಮ್ ಆಗಿದೆ ಅಂತಾರೆ. ನಾವು ಆ ಕಡೆನೇ ಹೋಗ್ತಾ ಇದೀವಿ ಬನ್ನಿ ಅಂದ್ರೆ ಮಾತ್ರ ಬರ್ತಾ ಇಲ್ಲ. ವಾಲಿ ಮಾಡಿದ್ದನ್ನ ಇನ್ನೂ ಮರ್ತಿಲ್ವಾ ನೀವು? ಹಾಗೇನಿಲ್ಲ ದೇವಾ ಸರ್. ಮತ್ತ್ಯಾಕೆ ಬರಲ್ಲ ಅಂತ ಹೇಳ್ತಿದ್ದೀರಾ? ನೀವು ಬರ್ದೇ ಹೋದ್ರೆ ನಾನು ಹಾಗೆ ಅನ್ಕೋಬೇಕಾಗತ್ತೆ. ನೀನಾದ್ರೂ ಹೇಳು ವೈದೇಹಿ. ಭಾವ ಕರಿತಾ ಇದ್ದಾರೆ ಅಲ್ವಾ, ಬನ್ನಿ. ನನ್ನ ಗಂಡಂಗೆ ಒಳ್ಳೇದು ಮಾಡೋದನ್ನ ಬಿಟ್ರೆ ಕೆಟ್ಟದ್ ಮಾಡೋದು ಗೊತ್ತಿಲ್ಲ. ಯಾವತ್ತೇ ಆದ್ರೂ ಎಂಥ ಪರಿಸ್ಥಿತಿನಲ್ಲೇ ಆದ್ರೂ ಆ ವಿಷಯ ನೆನ್ಪಿಟ್ಕೊಂಡಿದ್ರೆ ಸಾಕು. ಆ ವಿಷಯ ನನಗೂ ಗೊತ್ತು ವೈದೇಹಿ. ಅವ್ರ ಕನ್ಸಲ್ಲೂ ಕೂಡ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಬಿಡು. ಮೊದಲು ಕಾರ್ ಹತ್ತ ಕೇಳೋರ್ಗೆ. ಕಾರ್ ಹತ್ತಿ. ಅದ್ ಹಾಗಲ್ಲ ಅಮ್ಮವ್ರೆ. ನೀವು ಬೇಡ ಅಂದ್ರೆ ಭಾವ ಕೇಳಲ್ಲ. ನಾನು ಹೇಳ್ತಿದ್ದೀನಲ್ಲ, ಬನ್ನಿ. ಬನ್ನಿ, ಕಾರ್ ಹತ್ತಿ.